ಬೆಂಗಳೂರಿನಲ್ಲಿ ಮತ್ತೆ ರೋಡ್ ರೋಜ್ ಅಟ್ಟಹಾಸ ಮೆರಿತಾ ಇದೆ. ಪುಂಡರು ನಿನ್ನೆ ಕೋರಮಂಗಲದಲ್ಲಿ ಹುಡುಗಿಯರನ್ನ ಯುವತಿಯರನ್ನ ಅಟ್ಟಾಡಿಸಿಕೊಂಡು ಹೋಗಿರುವಂತಹ ಪ್ರಕರಣವೊಂದು ದಾಖಲಾಗಿದೆ. ರೋಡ್ ರೇಜ್ ಮತ್ತೆ ಬೆಂಗಳೂರಿನಲ್ಲಿ ಅಟ್ಟಹಾಸ ಮೆರಿತಾ ಇದೆ. ಯುವತಿಯರನ್ನ ಭಯಪಡಿಸ್ತಾ ಇದ್ದಾರೆ. ಈ ಪುಂಡರು ಸ್ಥಳದಿಂದ ಪರಾರಿಯಾಗಿದ್ದಾರೆ. ಈಗ ಪೊಲೀಸರು ಪುಂಡರಿಗಾಗಿ ಶೋಧ ಕಾರ್ಯಾಚರಣೆ ಪ್ರಾರಂಭ ಮಾಡಿದ್ದಾರೆ. ನಿನ್ನೆ ಕೋರಮಂಗಲದಲ್ಲಿ ಈ ಪುಂಡರು ಯುವತಿಯರನ್ನ ಭಯಪಡಿಸಿದ್ರು. ಕಣ್ಣೀರಿಡುತ್ತಲೇ ಪೊಲೀಸರಿಗೆ ಕರೆ ಮಾಡಿ ಇವತ್ತು ದೂರು ದಾಖಲಿಸಿದ್ದಾರೆ. ಸರ್, ನಮಗೆ ಭಯ ಆಗ್ತಾ ಇದೆ. ಕೋರಮಂಗಲದಲ್ಲಿ ಅರ್ಧ ರಾತ್ರಿಯಲ್ಲಿ ಜನ ಅಂದ್ರೆ ಕೆಲ ಸಂಶಯಾಸ್ಪದವಾದಂತಹ ಯುವಕರು ನಮ್ಮನ್ನ ಬೆನ್ನಟ್ಟಿ ಬರ್ತಾ ಇದ್ದಾರೆ, ನಮ್ಮನ್ನ ಭಯಪಡಿಸ್ತಾ ಇದ್ದಾರೆ ಎನ್ನುವಂತಹ ಮಾಹಿತಿಯನ್ನ ಪೊಲೀಸರಿಗೆ ಕಣ್ಣೀರಿಡುತ್ತಲೇ ಯುವತಿಯರು ಎಸ್, ಈ ಬಗ್ಗೆ ಮತ್ತಷ್ಟು ಮಾಹಿತಿನ ಪಡೆಯೋಣ. ನಮ್ಮ ಪ್ರತಿನಿಧಿ ಅಶ್ವಥ್ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಅಶ್ವಥ್, ಏನು ಕೋರಮಂಗಲದಲ್ಲಿ ಏನು ರೋಡ್ ರೇಜ್ ಪ್ರಕರಣ, ಅಟ್ಟಹಾಸ ಮೆರೆದಿರ್ತಕ್ಕಂತಹ ಪ್ರಕರಣ ದಾಖಲಾಗಿದೆ, ಏನಿದು? ಎಷ್ಟು ಯುವತಿಯರು ಇದ್ರು ಮತ್ತು ಎಷ್ಟು ಯುವಕರು ಈ ರೀತಿಯ ಪ್ರಕರಣದಲ್ಲಿ ಭಾಗಿಯಾಗಿದ್ರು ಅಂತ? ಸಾಹಿಲ್, ಇಂತಹ ಪ್ರಕರಣಗಳು ಬೆಂಗಳೂರಲ್ಲಿ ಪದೇ ಪದೇ ಮರುಕಳಿಸ್ತಾ ಇದೆ ಅಂದ್ರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಯಾಕೆಂತಂದ್ರೆ ಇಂತಹ ಪ್ರಕರಣಗಳು ಈ ಹಿಂದೆ ವೈಟ್ ಫೀಲ್ಡ್ ಮತ್ತೆ ಸರ್ಜಾಪುರ ಈ ಒಂದು ಭಾಗಗಳಲ್ಲಿ ಹೆಚ್ಚಾಗಿ ಕಾಣಿಸ್ತಾ ಇತ್ತು. ಈಗ ಕಳೆದ ರಾತ್ರಿ ಕೋರಮಂಗಲ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕೂಡ ಈ ರೀತಿಯಾದಂತಹ ಒಂದು ಘಟನೆ ನಡೆದಿರುವಂತಹದ್ದು. ಅಂದ್ರೆ ಯುವತಿಯೊಬ್ಬಳು ಕಾರಿನಲ್ಲಿ ಹೋಗ್ತಾ ಇರ್ತಾಳೆ. ಸೊ ಆ ಹೋಗುವಂತಹ ಸಂದರ್ಭದಲ್ಲಿ ಮೂವರು ಯುವಕರು ಬೈಕ್ನಲ್ಲಿ ಬಂದು ಆಕೆಯನ್ನ ಅಡ್ಡಗಟ್ಟಿ ಆಕೆಯ ಮೇಲೆ ಒಂದಷ್ಟು ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿ ಆಕೆಯನ್ನ ಫೋರ್ಸ್ಫುಲ್ ಆಗಿ ಕಾರ್ ಡೋರನ್ನು ತೆಗೆಯುವಂತಹ ಒಂದು ಕೆಲಸವನ್ನ ಮಾಡೋದು, ಜೊತೆಗೆ ಕಾರನ್ನ ಅಡ್ಡ ಹಾಕಿ ಆಕೆಗೆ ಕಿರುಕುಳವನ್ನ ನೀಡುವಂತಹ ಒಂದು ಕೆಲಸವನ್ನ ಮಾಡಿರುವಂಥದ್ದು. ಅದು ಕಂಪ್ಲೀಟ್ ಆಗಿ ಆಕೆಯ ಮೊಬೈಲ್ನಲ್ಲಿ ಈಗ ರೆಕಾರ್ಡ್ ಆಗಿರುವಂಥದ್ದು. ಆ ಒಂದು ರೆಕಾರ್ಡ್ ಆಧಾರದ ಮೇಲೆ ಈಗ ಕೋರಮಂಗಲ ಪೊಲೀಸರಿಗೆ ಒಂದು ದೂರನ್ನು ಕೂಡ ಕೊಟ್ಟಿರುವಂಥದ್ದು. ಆ ದೂರಿನ ಆಧಾರದ ಮೇಲೆ ಈಗ ಕೋರಮಂಗಲ ಪೊಲೀಸರು ಒಂದು ಪ್ರಕರಣವನ್ನು ಕೂಡ ದಾಖಲಿಸಿಕೊಂಡಿದ್ದಾರೆ. ಜೊತೆಗೆ ಇಂತಹ ಪ್ರಕರಣಗಳು ಪದೇ ಪದೇ ಮರುಕಳಿಸ್ತಾ ಇರೋದು ಇಲ್ಲ ಒಂದು ಕಡೆ ಪೊಲೀಸರಿಗೆ ಸಾಕಷ್ಟು ತಲೆನೋವಾಗಿ ಪರಿಣಮಿಸಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಯಾಕೆಂತಂದ್ರೆ ಈ ಹಿಂದೆ ಕೂಡ ಇಂತಹ ಪ್ರಕರಣಗಳು ಸಾಕಷ್ಟು ಸಂಖ್ಯೆಯಲ್ಲಿ ಕೂಡ ನಡೆದಿದ್ರು ಕೂಡ ಪೊಲೀಸ್ ಆಯುಕ್ತರಂತಹ ಕಮಲ್ ಪಂತ್ ಅಂದರೆ ಪೊಲೀಸ್ ಆಯುಕ್ತರು ಈ ಒಂದು ಪ್ರಕರಣದ ಬಗ್ಗೆ ಸಾಕಷ್ಟು ಗಂಭೀರವಾಗಿ ತೆಗೆದುಕೊಂಡಿದ್ರು. ಸೊ ಹಾಗಾಗಿ ಎಲ್ಲ ಒಂದು ಕಡೆ ಇಂತಹ ಪ್ರಕರಣಗಳು ಪದೇ ಪದೇ ಮರುಕಳಿಸಬಾರ್ದು ಅಂತೇಳಿ ಕಟ್ಟುನಿಟ್ಟಿನ ಒಂದಷ್ಟು ಕ್ರಮಗಳನ್ನು ಜರುಗಿಸಬೇಕು ಅಂತೇಳಿ ಪೊಲೀಸರಿಗೆ ಸ್ಪಷ್ಟವಾದಂತಹ ಒಂದು ಸೂಚನೆಯನ್ನು ಕೂಡ ಕೊಟ್ಟಿದ್ರು. ಸೊ ಆದರೆ ಎಲ್ಲ ಒಂದು ಕಡೆ ಈ ರೀತಿಯಾದಂತಹ ಪ್ರಕರಣಗಳು ಪದೇ ಪದೇ ಮರುಕಳಿಸ್ತಾ ಇರೋದು ಪೊಲೀಸರಿಗೆ ಸಾಕಷ್ಟು ತಲೆನೋವಾಗಿರುವಂಥದ್ದು. ಜೊತೆಗೆ ಈ ಯುವತಿ ಬೆಂಗಳೂರಿನ ಕೋರಮಂಗಲ ನಿವಾಸಿ ಅಂತೇಳಿ ಈಗ ತಿಳಿದು ಬಂದಿರುವಂಥದ್ದು. ಜೊತೆಗೆ ಅಂತಂದರೆ ಈ ಮೂವರು ಆರೋಪಿಗಳು ಬೆಂಗಳೂರಿನ ಕೋರಮಂಗಲ ಮತ್ತು ಆಡುಗೋಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ವಾಸ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ಈಗ ಸಿಕ್ಕಿರುವಂಥದ್ದು. ಸೊ ಸದ್ಯಕ್ಕೆ ಈಗ ಈ ಮೂವರು ಆರೋಪಿಗಳನ್ನು ಪತ್ತೆ ಮಾಡಲಿಕ್ಕೆ ಒಂದು ತಂಡವನ್ನು ಕೂಡ ರಚನೆ ಮಾಡಿರುವಂಥದ್ದು. ಸೊ ಅದಾದ ನಂತರ ಏನು ಆರೋಪಿಗಳು ಸಿಕ್ಕ ನಂತರ ಮತ್ತಷ್ಟು ಮಾಹಿತಿಗಳು ಕೂಡ ರಿವೀಲ್ ಆಗುವಂತಹದ್ದು. ಸಾಹಿಲ್, ಅಶ್ವಥ್, ಇನ್ನು ಇದೇ ತರಹದ ಪ್ರಕರಣಗಳು ಬೆಂಗಳೂರಿನ ಬೇರೆ ಯಾವ ಕಡೆ ನಡೆದಿದೆ ಅಥವಾ ಪೊಲೀಸರು ಏನಾದರೂ ಯುವತಿಯರಿಗೆ ಸಲಹೆ ಕೊಡುವಂತಹ ಕೆಲಸಗಳು ನಡೆದಿದೆಯಾವ ಅಂತ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ? ಸಾಹಿಲ್, ಇಂತಹ ಪ್ರಕರಣಗಳು ಈ ಹಿಂದೆಯೂ ಕೂಡ ಸಾಕಷ್ಟು ಬಾರಿ ನಡೆದಿರುವಂತಹದ್ದು. ಅಂದರೆ ಬೆಂಗಳೂರಿನ ಸರ್ಜಾಪುರ, ವೈಟ್ ಫೀಲ್ಡ್ ಮತ್ತು ಈ ಒಂದು ITBT ಭಾಗಗಳಲ್ಲಿ ಇಂತಹ ಪ್ರಕರಣಗಳು ಜಾಸ್ತಿ ನಡೆದಿರುವಂತಹದ್ದು. ಸೊ ಈ ರೀತಿಯಾದಂತಹ ಪ್ರಕರಣಗಳ ಬಗ್ಗೆ ಸಾಕಷ್ಟು ಪೊಲೀಸರು ಕೂಡ ತುಂಬ ಗಂಭೀರವಾಗಿ ಕೂಡ ತೆಗೆದುಕೊಂಡಿದ್ದಾರೆ. ಯಾಕೆಂತಂದರೆ ಪದೇ ಪದೇ ಹೆಣ್ಣು ಮಕ್ಕಳ ಮೇಲೆ, ಜೊತೆಗೆ ಫ್ಯಾಮಿಲಿಯವರು ಕಾರಲ್ಲಿ ಹೋಗ್ತಿರುವಂತಹ ಸಂದರ್ಭದಲ್ಲಿ ಅವರನ್ನು ಕಾರಲ್ಲಿ ಅಡ್ಡಗಟ್ಟಿ ಅವರ ಬೈಕಲ್ಲಿ ಅಡ್ಡಗಟ್ಟಿ ಅವರಿಗೆ ಕಿರುಕುಳವನ್ನು ನೀಡೋದು, ಜೊತೆಗೆ ಅವರ ಬಳಿ ಇದ್ದಂತಹ ಹಣ ಮತ್ತು ಒಡವೆಗಳು ಅಂದರೆ ಕಿತ್ಕೊಳ್ಳುವಂಥ ಈ ರೀತಿಯಾದಂತಹ ಪ್ರಕರಣಗಳು ಪದೇ ಪದೇ ಮರುಕಳಿಸ್ತಾ ಇದ್ದಾವೆ. ಸೊ ಹಾಗಾಗಿ ಈ ಒಂದು ಪ್ರಕರಣ ಬಗ್ಗೆ ಸಾಕಷ್ಟು ಪೊಲೀಸರು ತುಂಬ ಗಂಭೀರವಾಗಿ ಕೂಡ ತೆಗೆದುಕೊಂಡಿದ್ದಾರೆ. ಸೊ ಈ ರೀತಿಯಾದಂತಹ ಪ್ರಕರಣಗಳ ಮೇಲೆ ಅಂದರೆ ಈ ರೀತಿ ಪ್ರಕರಣದಲ್ಲಿ ಭಾಗಿಯಾಗಿರೋರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕ್ರಮವನ್ನು ಜರುಗಿಸಬೇಕು ಮತ್ತು ಜೊತೆಗೆ ಅವ್ರ ಮೇಲೆ ರೌಡಿ ಶೀಟರ್ ಓಪನ್ ಮಾಡುವಂತಹ ಒಂದು ರೌಡಿ ಶೀಟರ್ ಓಪನ್ ಮಾಡಬೇಕು ಅಂತಲೂ ಕೂಡ ಪೊಲೀಸರು ಸೂಚನೆಯನ್ನು ಕೂಡ ಕೊಟ್ಟಿರುವಂತಹದ್ದು. ಸಾಹಿಲ್, ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ ಅಶ್ವಥ್. ಇದು ಈ ಹೊತ್ತಿನ ಸುದ್ದಿ. ನೋಡ್ತಾ ಇರಿ ಫ್ರೀಡಂ ಟಿವಿ, ಇದು ಜನಸಾಮಾನ್ಯರ ಶಕ್ತಿ.